ನಿನ್ನೆ ತೀರ್ಪು ಬಂದ ನಂತರ ಮುಖ್ಯಮಂತ್ರಿಗಳು ಆಪ್ತರ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಒಂದಿಷ್ಟು ಮಾತುಕತೆಯನ್ನ ಮಾಡಿಕೊಂಡಿದ್ದಾರೆ. ಸಭೆಯಲ್ಲಿ ಏನ್ ಮಾಡಬೇಕು, ಮುಂದಿನ ಹೆಜ್ಜೆಯನ್ನು ಹೇಗೆ ಇಡಬೇಕು ಅಂತ ಹೇಳಿ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಆಪ್ತರ ಜೊತೆಗೆ ಸಿಎಂ ಸಭೆಯನ್ನ ನಡೆಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಪ್ತ ಸಮಾಲೋಚನೆ ನಡೆದಿತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್, ಆರ್.ವಿ. ದೇಶಪಾಂಡೆ, ಚಲುವರಾಯಸ್ವಾಮಿ ಸೇರಿದಂತೆ ಹಲವು ಆಪ್ತರಿಂದ ಈ ಸಭೆ ನಡೆದಿದೆ ಅಂತಿದ್ದಾರೆ. ಆಪ್ತ ಸಚಿವರ ಮುಂದೆ ಸಿದ್ದರಾಮಯ್ಯ ಪ್ರತಿಜ್ಞೆ ಮಾಡಿದ್ದಾರಂತೆ. ಆ ಸಭೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದೇನು, ಆಪ್ತ ಸಚಿವರು ಹೇಳಿದ್ದೇನು, ಸಿಎಂ ಕೊಟ್ಟ ಸಂದೇಶ ಏನು? ಅದರ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಿತ್ತು ಆಪ್ತ ಸಮಾಲೋಚನೆ. ಆಪ್ತ ಸಚಿವರ ಮುಂದೆ ಸಿದ್ದರಾಮಯ್ಯನವರು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರಂತೆ. ಸಿದ್ದರಾಮಯ್ಯನವರು ಹೇಳಿದ್ದೇನು, ಆಪ್ತ ಸಚಿವರು ಹೇಳಿದ್ದೇನು, ಜೊತೆಗೆ ಸಿಎಂ ಕೊಟ್ಟಂತಹ ಸಂದೇಶ ಆದರೂ ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇದರಲ್ಲಿ ಎಚ್.ಸಿ. ಮಹದೇವಪ್ಪ, ಕೆ.ಜೆ. ಜಾರ್ಜ್, ಆರ್.ವಿ. ದೇಶಪಾಂಡೆ, ಚಲುವರಾಯಸ್ವಾಮಿ ಸೇರಿದಂತೆ ಹಲವು ಆಪ್ತರು ಅದರಲ್ಲಿದ್ದರು. ನನ್ನ ಮೇಲೆ ಪಿತೂರಿ ಅಂದ ಮೇಲೆ ನೈತಿಕತೆ ಎಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಪಿತೂರಿ ಅಂದ ಮೇಲೆ ನೈತಿಕತೆ ಎಲ್ಲಿಂದ ಬರುತ್ತೆ? ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಕ್ಕೆ ನಾನು ಯಾಕೆ ಈಗ ರಾಜೀನಾಮೆ ಕೊಡೋದಕ್ಕೆ ಹೋಗಲಿ? ಯಾಕೆ ಕೊಡಬೇಕು? ನೈತಿಕತೆ ವಿಚಾರದಲ್ಲಿ ಎಲ್ಲಿ ಬರುತ್ತೆ ಇಲ್ಲಿ? ಇದು ಪಿತೂರಿನೇ ಅಲ್ವಾ ಅಂತ. ಎಮೋಷನಲ್ ನಿರ್ಧಾರ ಇಲ್ಲ, ರಾಜೀನಾಮೆಯನ್ನು ಕೊಡಲ್ಲ. ಆಪ್ತರ ಮುಂದೆ ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿರುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆಯನ್ನು ನಾನು ಮಾಡಿಕೊಟ್ಟಿದ್ದೀನಿ ಅಂತೆ. ಅದೇ ದೆಹಲಿಗೆ ಹೋಗಿದ್ರಲ್ಲ ಆ ವಿಚಾರ. ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ ನಾನು ಅಂತ. ಹೈಕಮಾಂಡ್ ಕೂಡ ಬೆನ್ನಿಗೆ ನಿಂತಿದೆ ಅಂತ ಮುಖ್ಯಮಂತ್ರಿಗಳಿಗೆ ಆ ನಂಬಿಕೆ, ವಿಶ್ವಾಸ ಇದೆ. ಅವರು ಹೋದಾಗ ಆ ಭಯವನ್ನು ನೀಡಿ ಕಳುಹಿಸಿದ್ದಾರೆ ಅಂತ. ಯಾವುದೇ ಕಾರಣಕ್ಕೂ ಕೂಡ ಎಮೋಷನಲ್ ನಿರ್ಧಾರ ಮಾಡಬೇಡಿ ಅನ್ನುವಂಥದ್ದನ್ನು ಕೂಡ ಅವರ ಆಪ್ತ ಸಚಿವರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ ಅನ್ನೋದು. ಎಷ್ಟೇ ಒತ್ತಡ ಕೇಳಿ ಬಂದರೂ ಕೂಡ ರಾಜೀನಾಮೆಯನ್ನು ಕೊಡಬೇಡಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅವರ ಆಪ್ತ ಸಚಿವರು. ಅವರೆಲ್ಲರೂ ಕೂಡ ಒಂದು ಕಡೆಗೆ ಮುಖ್ಯಮಂತ್ರಿಗಳು ಕೂಡ ನನ್ನ ಮೇಲೆ ಪಿತೂರಿ ಅಂದ ಮೇಲೆ ನೈತಿಕತೆ ಎಲ್ಲಿಂದ ಬರುತ್ತೆ, ನಾನು ಯಾಕೆ ರಾಜೀನಾಮೆ ಕೊಡೋದಕ್ಕೆ ಹೋಗಲಿ ಅಂತ ಅವರು ಹೇಳಿದ್ದಾರೆ. ನೀವೆಂಥದ್ದೇ ಒತ್ತಡ ಬಂದರೂ ಕೂಡ ನೀವು ರಾಜೀನಾಮೆಯನ್ನು ಕೊಡೋಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಎಮೋಷನಲ್ ನಿರ್ಧಾರ ಮಾಡಬೇಡಿ ಅನ್ನುವಂತಹ ಸಲಹೆಯನ್ನು ಕೂಡ ಅವರ ಆಪ್ತ ಸಚಿವರು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ. ರಾಜಕಾರಣದಲ್ಲಿ ಮಾಡ್ತಾ ಇದ್ರೆ ಇವಕ್ಕೆಲ್ಲ ಎದುರುಕೊಳ್ಳಲ್ಲ. ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಸುಳ್ಳು ಆರೋಪಗಳಿಗೆ ಯಾವತ್ತೂ ಎದುರಲ್ಲ. ಬಹಳ ಜನ ಕಾಯ್ಕೊಂಡಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ತೇನೆ. ನಾನು ತಪ್ಪು ಮಾಡೇ ಇಲ್ಲ, ರಾಜೀನಾಮೆ ಕೊಡಲ್ಲ. ಕೊಡ್ಬೇಕಾ? ಕೊಡಬಾರ್ದು. ವಿಶ್ವನಾಥ್, ಕೊಡಗಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ರಿಸೈನ್. ಐ ವಿಲ್ ಫೈಟ್ ಪೊಲಿಟಿಕಲಿ. ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ? ಅಲ್ಲ, ಬೇಲ್ ನಲ್ಲಿ ಇದಾರಪ್ಪ. ಅವ್ರು ಕೇಳಿ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ವಿ ವಿಲ್ ಫೇಸ್ ದೆಮ್ ಪೊಲಿಟಿಕಲಿ. ವಿಲ್ ಫೇಸ್ ದೆಮ್ ಪೊಲಿಟಿಕಲಿ ಬಿಕಾಸ್ ಇಟ್ಸ್ ಎ ಕಾನ್ಸ್ಪಿರಸಿ. ಬೇಲ್ ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರೆ. ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲೇ ಇದಾರಲ್ಲ, ಅದಕ್ಕೆ ಅದನ್ನ ಕೇಳಿ ಅಂತ ಹೇಳಿ. ನಾವು ಬಿಜೆಪಿಯವರು ಮತ್ತು JDS ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು. ಇವ್ರ ಸಂಚು, ಒಳ ಸಂಚು, ರಾಜಭವನ ದುರುಪಯೋಗ, ದುರ್ಬಳಕೆ, ಇದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಯಾಕಂದ್ರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆನಲ್ಲಿ ಇದ್ದಾರೆ. ಜನರ ಆಶೀರ್ವಾದ ನಮ್ಮ ಮೇಲಿದೆ. ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು, ಇನ್ಕ್ಲೂಡಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತಾರೆ. ಬಿಜೆಪಿ ಅಂಡ್ JDS ಆರ್ ಅಗೇನ್ಸ್ಟ್ social justice and programs of the poor people. It is not only they have tried in Karnataka, in the entire country, wherever
government of opposition party is there in power, they try to dislodge such governments, and they have succeeded in sending some chief ministers to prison. So it is not possible in Karnataka because people are standing with us like a rock, and also with me, all our cabinet colleagues, all our leaders, all our workers, and also party, MLAs and High Command. ಇನ್ನು ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ವಿರೋಧ ಪಕ್ಷದಲ್ಲಿದ್ದಾಗ ಕುರ್ಚಿ ಮೇಲೆ ಕೂತಂತವರ ವಿರುದ್ಧವಾಗಿ ಪ್ರಶ್ನೆಯನ್ನ ಕೇಳೋದು, ಅವರನ್ನ ಎಚ್ಚರಿಸೋದು, ಅವರ ವಿಚಾರದಲ್ಲಿ ನೈತಿಕತೆಯ ಪ್ರಶ್ನೆಯನ್ನ ಮಾಡಿ ಕೇಳುವಂಥದ್ದು ಬಹಳ ಸುಲಭ. ಬಟ್ ಕುರ್ಚಿಯ ಮೇಲೆ ಕೂತಾಗ ಆರೋಪಗಳು ಬಂದಾಗ ಅದನ್ನು ಎದುರಿಸಿ ನೈತಿಕತೆ ವಿಚಾರ ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡ್ತಾ ನಾನು ಯಾಕೆ ಅನ್ನುವಂಥ ಪ್ರಶ್ನೆಗಳು ಬರಕ್ಕೆ ಶುರು ಆಗ್ಬಿಡುತ್ತೆ ಅಲ್ವಾ ಮಸೂದ್? ಅರುಣ್, ಖಂಡಿತವಾಗಿಯೂ ಕೂಡ ಬಿಜೆಪಿ ಕೂಡ ಕೇಳ್ತಾ ಇರೋದು ಅದೇ. ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಸಿದ್ದರಾಮಯ್ಯನವರು ಏನು ಮಾತಾಡಿದ್ರು ಅದನ್ನು ಈಗ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಲಿ. ಅವತ್ತು ನೀವೇನು ಮಾತಾಡಿದ್ರೋ ಅದನ್ನು ಇವತ್ತು ನೀವು ಪಾಲನೆ ಮಾಡಿ ತೋರಿಸಿ ಅನ್ನುವಂಥದ್ದು. ರಾಜೀನಾಮೆ ಕೊಡಿ, ನಿರ್ದೋಷಿಯಾಗಿ ಬಂದಮೇಲೆ ಮತ್ತೆ ರಾಜೀನಾಮೆ ಆಗಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದ್ರಿ. ಇವತ್ತು ಕೂಡ ನೀವು ಅದೇ ಕೆಲಸ ಮಾಡಿ ಅನ್ನುವಂಥ ಆಗ್ರಹವನ್ನು ಬಿಜೆಪಿ ಕೂಡ ಮಾಡ್ತಾ ಇದೆ. ನಿನ್ನೆ ಹೈಕೋರ್ಟ್ ತೀರ್ಪು ಬಂದ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಅವರ ಆಪ್ತ ಸಚಿವರು, ಶಾಸಕರೆಲ್ಲರೂ ಕೂಡ ಜಮಾಯಿಸಿದ್ರು. ಮುಖ್ಯಮಂತ್ರಿಗಳಿಗೆ ಧೈರ್ಯ ಎಲ್ಲವನ್ನು ಕೂಡ ಹೇಳಿದ್ರು. ಮುಖ್ಯಮಂತ್ರಿಗಳು ಕೂಡ ನಿನ್ನೆ 2-3 ಸಲ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅನ್ನುವಂತಹ ಖಡಕ್ ಆದಂತಹ ಮಾತನ್ನು ಕೂಡ ಹೇಳಿದ್ರು. ಆದರೆ ಆತಂಕ ಮಾತ್ರ ಇದ್ದೇ ಇದೆ. ಯಾಕೆಂದ್ರೆ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಒಂದು ಕಾಂಗ್ರೆಸ್ ಒಳಗೂ ಕೂಡ ಒಂದು ರೀತಿಯಲ್ಲಿ ಪೈಪೋಟಿ, ಒತ್ತಡ ಶುರುವಾಗುತ್ತೆ. ಬಿಜೆಪಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ಆರಂಭ ಮಾಡಿದೆ. ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ. ಸುತ್ತಮುತ್ತಲಿಂದ ಒಂದು ಒತ್ತಡ ಸೃಷ್ಟಿ ಆಗ್ತಾ ಇದೆ. ಈ ಒತ್ತಡವನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಈಗ ವಿಭಾಗೀಯ ಪೀಠನೋ ಸುಪ್ರೀಂ ಕೋರ್ಟೋ ಹೋಗಬೇಕಾಗುತ್ತೆ. ಆದರೆ ಈ ಮಧ್ಯದಲ್ಲಿ ರಾಜೀನಾಮೆ ಕೊಡಿ ಅನ್ನುವಂಥ ಒತ್ತಡ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಡಿ ಅನ್ನುವಂಥ ಸಲಹೆಯನ್ನು ಅವರ ಆಪ್ತವರು ನೀಡಿರುವಂಥದ್ದು. ಹೈಕಮಾಂಡ್ ಅವ್ರಿಗೂ ಕೂಡ ಸಂಪರ್ಕ ಮಾಡಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅನ್ನುವಂಥದ್ದು ಒಂದು ಸಂದೇಶವನ್ನು ಕೂಡ ಆಪ್ತ ವರ್ಗ ರವಾನೆ ಮಾಡುವ ಪ್ರಯತ್ನದಲ್ಲಿದೆ. ನಿನ್ನೆ ಮುಖ್ಯಮಂತ್ರಿಗಳಿಗೆ ಅವ್ರ ಜೊತೆ ತುಂಬಾ ಹೊತ್ತು ಅವರ ಆಪ್ತ ವರ್ಗದವರು ಕೂಡ ಮಾತನಾಡಿದ್ದಾರೆ. ಸಚಿವರು, ಶಾಸಕರೆಲ್ಲರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಹೋಗಬೇಡಿ, ಆ ಬಗ್ಗೆ ಯೋಚನೆ ಮಾಡಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ, ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳ ಹಿತದಲ್ಲಿ ಅವರ ಆಪ್ತ ವರ್ಗದವರ ಹಿತ ಕೂಡ ಅಡಗಿರುವಂಥದ್ದು. ರಾಜಕೀಯವಾಗಿ ಕಾಂಗ್ರೆಸ್ನಲ್ಲೇ ಮುಂದುವರಿಬೇಕು ಅಂದರೆ, ರಾಜಕೀಯವಾಗಿ ಸಾಮರ್ಥ್ಯ ತೋರಿಸಬೇಕು ಅಂದರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಬೇಕು. ಆ ಹಿನ್ನೆಲೆಯಲ್ಲೇ ಅವರ ಆಪ್ತ ಸಚಿವರು, ಶಾಸಕರು ರಾಜೀನಾಮೆ ಕೊಡಬೇಡಿ, ಎಷ್ಟೇ ಒತ್ತಡ ಬಂದರೂ ಕೂಡ ನೀವೇ ಮುಂದುವರಿಯಿರಿ ಅನ್ನುವಂತಹ ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು ಕೂಡ ಬಹುತೇಕ ಸುಪ್ರೀಂ ಕೋರ್ಟ್ ಆರ್ಡರ್ ಬರೋವರೆಗೂ ಕೂಡ ಒಂದು ಸ್ವಲ್ಪನೂ ಈ ವಿಚಾರದಲ್ಲಿ ವಿದ್ಯಮಾನಗಳು ಬೆಳವಣಿಗೆ ಆಗಲ್ಲ, ಅಂದರೆ ರಾಜೀನಾಮೆ ವಿಚಾರದಲ್ಲಿ ಯಾವುದೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗೋದಿಲ್ಲ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಒಂದು ಕಡೆ ಆಪ್ತ ವರ್ಗದವರ ಒಂದು ಸಲಹೆ, ಇನ್ನೊಂದು ಕಡೆ ಒತ್ತಡ, ಇನ್ನೊಂದು ಕಡೆ ರಾಜಕೀಯ ಹೋರಾಟ, ಕಾನೂನು ಹೋರಾಟ ಯಾವ ರೀತಿ ನಿಭಾಯಿಸ್ತಾರೆ ಮುಖ್ಯಮಂತ್ರಿಗಳು ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.